ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ಮಾಧ್ಯಮದ ಗೆಳೆಯರಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ವಿಜಯಪುರ ಜಿಲ್ಲಾ ಸಮಿತಿಯ ನೇತೃತ್ವದಲ್ಲಿ ಜಿಲ್ಲೆಯ ಭೂಮಿಯ ಪ್ರಶ್ನೆಯ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಜಿಲ್ಲಾ ಮಟ್ಟದ ಒಂದು ಭೂಮಿ ಸಾಗುವಳಿದಾರರ, ರೈತರ ಮತ್ತು ಕೂಲಿಕಾರರ ಒಂದು ಸಮಾವೇಶವನ್ನು ನಾವು ನಡೆಸಿದ್ದೀವಿ. ಈ ಸಮಾವೇಶದಲ್ಲಿ ನನಗೆ ಗೊತ್ತಾಗಿರ್ತಕ್ಕಂಥದ್ದು ಏನು ಹೇಳಿದರೆ, ವಿಜಯಪುರ ಜಿಲ್ಲೆಯಲ್ಲಿ ಇವತ್ತು ಬಗರ್ಹುಕುಂ ಸಾಗುವಳಿದಾರರೇನು ದೊಡ್ಡ ಸಂಖ್ಯೆಯಲ್ಲಿ ಅರ್ಜಿಯನ್ನು ಹಾಕಿದ್ದಾರೆ. ಆ ಅರ್ಜಿಗಳು ಇಲ್ಲಿವರೆಗೆ ವಿಲೇವಾರಿ ಆಗಿಲ್ಲ, ಆ ರೈತರಿಗೆ ಹಕ್ಕುಪತ್ರ ಸಿಕ್ಕಿಲ್ಲ, ಅವರು ಇನ್ನೂ ಕೂಡ ಬೆದರಿಕೆಯಲ್ಲಿರ್ತಕ್ಕಂಥ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಆದ್ದರಿಂದ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿಯ ಅಧ್ಯಕ್ಷನಾಗಿ ನಾನು ಇಲ್ಲಿಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಂ.ಬಿ. ಪಾಟೀಲರನ್ನು ಮತ್ತು ಇಲ್ಲಿನ ಎಲ್ಲ ಶಾಸಕರನ್ನು ಈ ಸಂದರ್ಭದಲ್ಲಿ ಈ ರೈತರ ಪರವಾಗಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಎಂ.ಬಿ. ಪಾಟೀಲರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ನೀವೇ ನೇತೃತ್ವ ವಹಿಸಿ ಎಲ್ಲ ಶಾಸಕರ ಸಭೆಯನ್ನು ನಡೆಸಿ ಈ ಬಗರ್ಹುಕುಂ ಸಾಗುವಳಿದಾರರ ಅರ್ಜಿ ಏನಿದೆ ಅದು ಬಡವರ ಪರವಾಗಿ, ದಲಿತರ ಪರವಾಗಿ, ಮಹಿಳೆಯರ ಪರವಾಗಿ ಇತ್ಯರ್ಥ ಆಗುವಂತೆ ನೀವು ಒಂದು ತಕ್ಷಣ ಮೀಟಿಂಗನ್ನು ನಡೆಸಬೇಕು ಅಂತೇಳಿ ಈ ಮೂಲಕ ನಾನು ಅವರಲ್ಲಿ ಒತ್ತಾಯ ಮಾಡ್ತಾಯಿದ್ದೀನಿ. ಒಂದು ಎರಡನೇದು, ಇವತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ನಡೆಗಳು ಭೂಮಿಯ ಪ್ರಶ್ನೆಯನ್ನು ಬಡವರ ಪರವಾಗಿ ಇತ್ಯರ್ಥ ಮಾಡ್ದಂಗೆ ಕಾಣ್ತಾ ಇದ್ದಾರೆ. ಭೂಮಿಯ ಪ್ರಶ್ನೆಯನ್ನು ಒಂದು ಕಂಪನಿಗಳ ಪರವಾಗಿ ಇತ್ಯರ್ಥ ಮಾಡೋದಕ್ಕೆ ಹೆಚ್ಚು ಮುತುವರ್ಜಿ ವಹಿಸಿದಂಗೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ದಲಿತರು ಇವತ್ತು ಬೀದಿ ಪಾಲಾಗುವಂಥ ಸಂದರ್ಭಗಳಿದ್ದಾವೆ. ಆ ಕಾರಣದಿಂದ ಪ್ರತಿಯೊಂದು ದಲಿತ ಕುಟುಂಬಕ್ಕೆ ಇವತ್ತು ಕನಿಷ್ಠ 5 ಎಕರೆ ನೀರಾವರಿ ಜಮೀನು, ಅವರು ಇವತ್ತು ವ್ಯವಸಾಯ ಮಾಡಿ ನಾವು ಜೀವನ ಕಲ್ಕೊಳ್ತೀವಿ ಅಂತ ಹೇಳ್ತಕ್ಕಂಥವ್ರಿಗೆ, ಹಾಗೆಯೇ ದೇವದಾಸಿ ತಾಯಂದರಿಗೆ, ವಸಣಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ಕುಟುಂಬಗಳಿಗೆ, ನೀವು ಗ್ರಾಮೀಣ ಪ್ರದೇಶದಲ್ಲಿ ಯಾರು ಹೆಚ್ಚು ಭೂಮಿಯನ್ನು ಹೊಂದಿದ್ದಾರೆ ಅವರ ಹತ್ರ ಭೂಮಿಯನ್ನು ನೀವು ದುಡ್ಡು ಕೊಟ್ಟು ಸ್ವಾಧೀನ ಮಾಡಿ, ಕಂಪನಿಗಳಿಗೆ ಯಾವ ರೀತಿಯಲ್ಲಿ ನೀವು ಸ್ವಾಧೀನ ಮಾಡಿ ಕೊಡ್ತಿರೋ ಆ ರೀತಿಯಲ್ಲಿ ದುಡ್ಡು ಕೊಟ್ಟು ಅದನ್ನು ಸ್ವಾಧೀನ ಮಾಡಿ ಈ ದಲಿತ ಕುಟುಂಬಗಳಿಗೆ, ಕೂಲಿಕಾರ ಕುಟುಂಬಗಳಿಗೆ, ದೇವದಾಸಿ ತಾಯಂದರು, ಮಸಣ ಕಾರ್ಮಿಕರ ಕುಟುಂಬಗಳಿಗೆ ಹಂಚೋದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅಂಥೇಳಿ ನಾನಿವತ್ತು ಒತ್ತಾಯ ಮಾಡ್ತಾಯಿದ್ದೀನಿ. ಯಾಕೆಂದರೆ ಕಂಪನಿಗಳಿಗೆ ಭೂಮಿ ಕೊಡೋದ್ರಿಂದ ಆ ಕಂಪನಿಗಳು ಲಾಭ ಮಾಡಿಕೊಂಡು ಶ್ರೀಮಂತ ಆಗ್ತವೆ ಹೊರತಾಗಿ ಈ ದೇಶದ ಬಡವರು, ದಲಿತರು ಅವರು ಸ್ವಾವಲಂಬನೆಯಾಗಿ ಇವತ್ತು ಅವರು ಬದುಕನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆ ದಿಸೆ ಒಳಗಡೆ ಇಂಥದ್ದೊಂದು ಹೆಜ್ಜೆಯನ್ನು ಕರ್ನಾಟಕ ಸರ್ಕಾರ ಇಡಬೇಕು ದೃಢವಾಗಿ ಅಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ದೊಡ್ಡ ಸಂಖ್ಯೆಯಲ್ಲಿ ಬಗರ್ಹುಕುಂ ಸಾಗುವಳಿದಾರರಿದ್ದಾರೆ. ಅವರೆಲ್ಲ 57 ನಂಬರ್ ಫಾರ್ಮ್ ತುಂಬಿದ್ದಾರೆ. ಆದರೆ ಇವತ್ತಿಗೂ ಅವರಿಗೆ ಭೂಮಿ ಹಂಚಿಕೆ ಆಗ್ತಾ ಇಲ್ಲ. ಸರ್ಕಾರ ಆ ನಿಟ್ಟಿನಲ್ಲಿ ಬರೀ ಬಾಯಿ ಮಾತು ಹೇಳ್ತಾ ಇದೆ ಹೊರತಾಗಿ ಅದನ್ನು ಜಾರಿ ಮಾಡ್ತಾ ಇಲ್ಲ. ಉಸ್ತುವಾರಿ ಸಚಿವರಾದ ಎಂ.ಬಿ. ಪಾಟೀಲ್ ತಕ್ಷಣವೇ ಇವತ್ತು ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಭೂ ವಿತರಣಾ ಕಮಿಟಿಗಳನ್ನು ರಚನೆ ಮಾಡಬೇಕು. ತಕ್ಷಣವೇ ಬಗರ್ಹುಕುಂ ಸಾಗುವಳಿದಾರರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಇವತ್ತು ಭೂಮಿಯನ್ನು ಹಂಚಿಕೆ ಮಾಡಬೇಕು. ಆನಂತರ ಇನ್ನೂ ಎಷ್ಟೋ ಜನ ಇವತ್ತು ಭೂಮಿ ಸಾಗುವಳಿ ಮಾಡಿದರೂ ಕೂಡ 57 ಫಾರ್ಮ್ ತುಂಬಿರೋದಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ಅವರಿಗೆ ಆ ಒಂದು ಫಾರ್ಮ್ ತುಂಬಲಿಕ್ಕೆ, ಫಾರ್ಮ್ ನಂಬರ್ 57 ತುಂಬಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅವರಿಗೂ ಬಗರ್ಹುಕುಂ ಸಾಗುವಳಿ ಜಮೀನು ಸಿಗುವಂಥ ಕ್ರಮ ಕೈಗೊಳ್ಳಬೇಕು. ಇನ್ನು ಎರಡನೇದಾಗಿ ಭಾಳಷ್ಟು ಜನ ಗ್ರಾಮಾಂತರ ಪ್ರದೇಶದಲ್ಲಿ ಮನೆ ಇಲ್ಲ, ನಿವೇಶನ ಇಲ್ಲ ಇದ್ದಂಥವ್ರು ಇದ್ದಾರೆ. ಅವರಿಗೆಲ್ಲ ಹಿತ್ತಲು ಸಹಿತವಾದಂಥ ನಿವೇಶನ ಕೊಡಬೇಕು ಮತ್ತು ಮನೆ ಕಟ್ಕೊಳ್ಳಲಿಕ್ಕೆ ಸರ್ಕಾರ 5 ಲಕ್ಷ ರೂಪಾಯಿ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಈ ಒಂದು ತೀರ್ಮಾನಗಳ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಮತ್ತು ಜುಲೈ 15ನೇ ತಾರೀಕಿಗೆ ಜಿಲ್ಲಾ ಕೇಂದ್ರದಲ್ಲಿ ಬೃಹತ್ ಒಂದು ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಕೊಡ್ತೇವೆ ಮತ್ತು ಅನಿರ್ದಿಷ್ಟವಾದಂಥ ಒಂದು ಧರಣಿ ಸತ್ಯಾಗ ಕೂಡ ಜುಲೈ 15ರಿಂದ ಪ್ರಾರಂಭ ಮಾಡ್ತೇವೆ. ಇದಕ್ಕೆ ಸರ್ಕಾರ ಎಡೆ ಕೊಡಬಾರ್ದು. ತಕ್ಷಣವೇ ಇದ್ರ ಬಗ್ಗೆ ಇನ್ನೂ 1 ತಿಂಗಳ ಟೈಮ್ ಇದೆ. ಆ ತಿಂಗಳ ಒಳಗಡೆ ಈ ಒಂದು ಸಮಸ್ಯೆ ಇತ್ಯರ್ಥ ಮಾಡುವಂಥ ಒಂದು ಕ್ರಮ ಜರುಗಿಸಬೇಕು ಅಂಥೇಳಿ ರಾಜ್ಯ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ನಾನು ಇಷ್ಟು ತೀರ್ಮಾನ ಮಾಡ್ತಿದ್ದೇನೆ. ಹೆಸರು ಅಣ್ಣಾರಾವ್ ಹಿರೇಗಲ್, ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ. ಇವತ್ತಿನ
ಬಿಜಾಪುರ ಜಿಲ್ಲೆಯ ಬಗರುಕುಂ ಸಾಗುವಳಿದಾರರ ಸಮಸ್ಯೆಯನ್ನು ಎತ್ಕೊಂಡು ಬಹುದಿನಗಳ ಬೇಡಿಕೆಯಾದಂಥ ಬಗರುಕುಂ ಸಾಗುವಳಿದಾರರು 40 ವರ್ಷಗಳಿಂದ ಸಾಗುವಳಿ ಮಾಡ್ತಾ ಇರತಕ್ಕಂಥ ರೈತರನ್ನ ಹಕ್ಕುಪತ್ರ ಕೊಡದೇನೆ ಸರ್ಕಾರ ಮೋಸ ಮಾಡೋದು ಮತ್ತು ಸುಳ್ಳು ಹೇಳೋದನ್ನು ರೈತರಿಗೆ ಮತ್ತು ಬಡವರಿಗೆ ಮೋಸ ಮಾಡ್ತಾ ಇದೆ. ಅದನ್ನು ಇವತ್ತಿನ ದಿವಸ ನಾವು ಖಡಾಖಂಡಿತವಾಗಿ ಖಂಡಿಸ್ತಾ ಇದ್ದೇವೆ. ಸರ್ಕಾರವನ್ನು ವಿರೋಧ ಮಾಡ್ತಾ ಇದ್ದೇವೆ. ಇವತ್ತಿಂದು ಬಗರುಕುಂ ಸಾಗುವಳಿದಾರರ ಒಂದು ಸಮಾವೇಶನ ಮಾಡಿ ಮುಂದಿನ ತಿಂಗಳ 15ನೇ ತಾರೀಕಿಗೆ ಬಗರುಕುಂ ಸಾಗುವಳಿದಾರರ ಬೃಹತ್ ಪ್ರಮಾಣದಲ್ಲಿ ಬಿಜಾಪುರದಲ್ಲಿ ಆಂದೋಲನ ಮತ್ತು ಹೋರಾಟ ಮತ್ತು ಸತ್ಯಾಗ್ರಹ ಹಳ್ಳಿಗಳಿಗೆ ಕೂಡ ಹೋಗಿ ಪ್ರಚಾರ ಆಂದೋಲನ ಮತ್ತು ತಾಲೂಕುಗಳಲ್ಲಿ ಕೂಡ ಹೋರಾಟ ಮತ್ತು ಸತ್ಯಾಗ್ರಹವನ್ನು ರೂಪಿಸಲಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಇವತ್ತಿನ ದಿವಸ ಸಜ್ಜು ಆಗಿದೆ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳು ಈ ಏನು ಬಗರುಕುಂ ಸಾಗುವಳಿದಾರರನ್ನ ಮೋಸ ಮಾಡೋದ್ರ ಬಿಟ್ಟರೆ ಬೇರೇನೂ ಕೆಲಸ ಮಾಡಲ್ಲ. ಸುಳ್ಳು ಹೇಳೋದು, ಈ ಚುನಾವಣೆ ಬಂದಾಗ ನಿಮಗೆ ಹಕ್ಕುಪತ್ರ ಕೊಡಿಸ್ತೇವೆ, ಕಾರ್ಮಿಕರ ಪರವಾಗಿರ್ತೇವೆ, ರೈತರ ಪರವಾಗಿರ್ತೇವೆ ಅಂತೇಳಿ ಇವತ್ತಿನ ದಿವಸ ಅವರನ್ನು ಮೋಸ ಮಾಡಿ ಮತವನ್ನು ಪಡ್ಕೊಂಡು ಇಲ್ಲಿವರೆಗೂ ಕೂಡ ಯಾರನ್ನ ಕೂಡ ಹಕ್ಕುಪತ್ರ ಕೊಟ್ಟಿಲ್ಲ. ಎಷ್ಟೋ ಕಮಿಟಿಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲ ಶಾಸಕರು ಅದರ ಅಧ್ಯಕ್ಷರಾಗಿದ್ದರೂ ಕೂಡ ಯಾವುದೇ ಒಂದೇ ಒಂದು ತಾಲೂಕಿನಲ್ಲಿ ಒಬ್ಬರಿಗೂ ಕೂಡ ಹಕ್ಕುಪತ್ರವನ್ನು ವಿತರಣೆ ಮಾಡಿಲ್ಲ. ಅದನ್ನು ನಾವು ತೀವ್ರವಾಗಿ ವಿರೋಧ ಮಾಡಿ ಇವತ್ತಿನ ದಿವಸ ಅವರ ವಿರೋಧ ಬೃಹತ್ ಪ್ರಮಾಣದಲ್ಲಿ ಪ್ರಚಾರ ಮತ್ತು ಹೋರಾಟಗಳನ್ನು ರೂಪಿಸ್ತೇವೆ ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಜಿಲ್ಲಾ ಕಾರ್ಯದರ್ಶಿಯಾಗಿ ಭೀಮರಾಯ ಪೂಜಾರಿ ವಿರೋಧ